ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ನಮ್ಮ ಮನೆಯೊಳಗೆ ಶೀಗವ್ನ ಇಟ್ಟೇವಿ. ಇವತ್ತು ನಾವು ಶೀಗವ್ನ ಹೆಂಗೆ ಆರತಿ ಮಾಡ್ತೇವಿ, ಆರತಿ ಹಾಡು ಯಾವುದು ಅಂತ ಹೇಳಿ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೇನೆ ಅಂತ. ನಮ್ಮ ಅವ್ವಾರು ಶೀಗವ್ನ ಮಕ್ಕಳು ಮಾಡಾಕತ್ತಾರ. ಕುಂಬಾರ ಮನೆಯಿಂದ ಮಣ್ಣು ತಗೊಂಡು ಬಂದು ಈ ಮಕ್ಕಳನ್ನ ಮಾಡ್ತೇವಿ. ಶೀಗವ್ಗೆ ಒಟ್ಟ 7 ಮಕ್ಕಳು. ಭಾಳತ್ತೇನಾಗೋದಿಲ್ಲ. ಈಗ ಮಾಡಿಟ್ವಿ ಅಂದ್ರೆ ಒಂದು ಅರ್ಧ ತಾಸಿನಾಗ ಸ್ವಲ್ಪ ಒಣಗ್ತೈತಿ ಮೇಲೆ. ಆಮೇಲೆ ಇದಕ್ಕೆ ನಾವು ಸುಣ್ಣ ಹಚ್ತೇವೆ ಮತ್ತು ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ತೇವೆ. 7 ಮಂದಿ, ಗೌರವ್ಗ 9 ಮಂದಿ. ನಮ್ಮ ಮನ್ಯಾಗ ನಮ್ಮ ಮಾವುಗಳಿಗೆ ಹೆಣ್ಣು ಮಕ್ಕಳು ಹುಟ್ಟಿದ್ದಿಲ್ಲವ. ಇವು ನೀಡಾಕತ್ತಿಂದ ಹೆಣ್ಣು ಹಡ್ದೇವಿ ನಾವು ಸಸ್ತಾರ. ಮನೆ ತುಂಬ 9 ಮಂದಿ ಅದಾರ ಹೆಣ್ಮಕ್ಳು. ಶೀಗವ್ನ ಮಕ್ಕಳು ಸುಣ್ಣ ಹಚ್ಚಿಂದ ಇಷ್ಟು ಚಂದ ಕಾಣಿಸ್ತಾವು. ಈಗ ನಾವು ಆರತಿ ಬೆಳಗಾಕ ಆರತಿ ತಾಟು ತಯಾರು ಮಾಡ್ಕೊಳೋಣಂತ. ಹಳ್ಳದ ದಂಡಿ ಮೇಲೆ ಹೊಲದ ಬದುವಿನಾಗ ಈ ಹೊನ್ನಂಬ್ರಿ ಹೂವಿನ ಗಿಡ ಇರ್ತಾವೆ. ಈ ಹೊನ್ನಂಬ್ರಿ ಹೂವನ್ನ ನಾವು ದೀಪಾವಳಿ ಪಾಂಡವರಿಗೆ, ಶೀಗವ್ಗೆ ಮತ್ತು ಗೌರವ್ಗೆ ಹಾಕ್ತೀವಿ. ಇಲ್ಲೇ ಗುಲಾಬಿ ಏನು ನೋಡತ್ತಿರಲ್ಲ, ಇವಕ್ಕೆ ನಾವು ಅಡಿಕೆ ಹೂವು ಅಂತೇವೆ. ಅಡಿಕೆ ಹೂವು, ಸೇವಂತಿಗೆ, ಚೆಂಡು ಹೂವು ಮತ್ತು ಇನ್ನೊಂದು ಗಲಾಟೆ ಹೂವು ಅಂಥೇಳಿ, ಮತ್ತು ಇದು ಹೊನ್ನಂಬ್ರಿ. ಇವಷ್ಟನ್ನು ನಾವು ಇವತ್ತು ಗೌರವ್ಗೆ ಹಾಕ್ತೇವೆ. ಇದೇ ಹೂಗಳನ್ನ ಯಾಕೆ ಬಳಸ್ಬೇಕು ಅನ್ನೋದಕ್ಕೆ ಅದರದ್ದೇ ಆದ ಹಿನ್ನೆಲೆ ಇರ್ತೈತಿ. ಅದು ನನಗೆ ಗೊತ್ತಿಲ್ಲ. ಆದರೆ ಈಗ ಸೀಸನ್ ಇರೋದ್ರಿಂದ ನಾವು ಈ ಎಲ್ಲ ಹೂಗಳು ಸೀಸನ್ ಇದೇ ಆಗಿರೋದ್ರಿಂದ ಈ ಹಬ್ಬಗಳೊಳಗೆ ನಾವು ಬಳಸ್ತೇವೆ ಅಂತ ನನ್ನ ಪ್ರಕಾರ. ಇವು ಸಕ್ರೆ ಗೊಂಬಿ, ಸಕ್ರೆ ಆರತಿ. ನಾ ಹುಟ್ಟಕ್ಕಿಂತ ಮೊದಲು ಇವನು ನಮ್ಮ ಮನ್ಯಾಗ ಮಾಡ್ತಿದ್ರಂತ. ಈಗ ರೊಕ್ಕ ಕೊಟ್ಟು ಹೊರಗೆ ತರ್ತೇವೆ. ಅರ್ಧ kg ಆರತಿ ತಂದೇವಿ. ನಮ್ಮ ಅವ್ವರು ಬೈಯಾಕತ್ತಿದ್ರು, ಸಣ್ಣ ಸಣ್ಣ ತಾಟ್ ತೊಗೊಂಡಿದ್ದಿ, ನಿನಗೆ ದೊಡ್ಡ ತಾಟ್ ಸಿಗಂಗಿಲ್ಲನ ಅಂಥೇಳಿ. ದಸರಾ ದಿನ ಶೀಗವ್ ಕುಂದಿರ್ತಾಳೆ. ದಸರಾದಿಂದ ಹುಣ್ಮಿ ಮರುದಿನ ನಾವು ಶೀಗವ್ನ ಕಳಿಸೋ ತನಕಂದ್ರೆ 7 ದಿನ ಆಗುತ್ತೆ. 7 ದಿನ ಶೀಗವ್ನ ಕುಂದ್ರಿಸ್ತೇವೆ. ಇವು ಕನಕದಾರತಿ, ಆರತಿ ಬೆಳಗಲಿಕ್ಕೆ. ಇದ್ರ ಜೊತೆಗೆ ಗಂಡು ಮಕ್ಕಳಿದ್ರಂದ್ರೆ ಅವರಿಗೆ ಗುದ್ಲಿ. ಇಲ್ಲಿ ನೋಡಾತಿರಲ್ಲ, ಇದು ಗುದ್ಲಿ. ಇನ್ನು ಹಸಿ ಅದಾವು, ಹಾಗಾಗಿ ಸ್ವಲ್ಪ ಅಳಕ್ಕಾಗಿ ಅದು ಹಿಡ್ಕೊಳಕ್ಕೆ ಬರಕತ್ತಿಲ್ಲ. ಅದನ್ನು ಈಗ ತಾಟ್ನಾಗ ಇಟ್ಟ ಬೆಳಗ್ತೇವೆ. ಒಂದು ಒಣಗಿದ್ದೈತಿ, ಅದನ್ನು ಕೈಯಾಗ ಹಿಡ್ಕೊಳಕ್ಕೆ ಕೊಡ್ತೇವೆ ಹುಡುಗರಿಗೆ. ಆಮೇಲೆ ಇವು ಆರತಿನ ಇನ್ನೂ ಹಸಿದಾಗ ತಂದಾರ, ಹಾಗಾಗಿ ಇವು ಕಲರ್ ಸ್ವಲ್ಪ ಬೇರೆ ಕಾಣಕತ್ತವ. ಇಲ್ಲಾಂದ್ರೆ ವೈಟ್ ಆ್ಯಂಡ್ ವೈಟ್ ಇರ್ತವೆ. ನಮ್ಮ ಊರನ್ನ ಅಷ್ಟು ಚಂದನ ಗೊಂಬಿ ಮತ್ತು ಚಂದನ ಆರತಿ ಎಲ್ಲೂ ಸಿಗೋದಿಲ್ಲ. ಈ ಕಡೆ ಆರತಿ ತಾಟ್ ತಯಾರಾತ, ಈ ಕಡೆ ನಮ್ಮ ಹುಡುಗರು ತಯಾರಾದ್ರು. ನಿಮ್ದು ಹಿಂದೆ ದಂಡಿ ತೋರಿಸ್ರಿ, ದಂಡಿ ತೋರಿಸ್ರಿ. ಹಿಂದೆ ನೋಡ್ರಿ, ಹಿಂದೆ ನೋಡ್ರಿ. ಗಡದಾಗ ದಂಡಿ ಕಟ್ಟಿಸ್ಕೊಂಬಂದ್ರೆ ಚಂದಾಗ ಕಟ್ಟಿಲ್ಲವ, ತಲೆ ತುಂಬಾನೂ ಆಗಿಲ್ಲ. ನಮ್ಮ ಅವ್ವಾರು ಜಗ್ ಬೈದು ಹಾಕಿದ್ರೆ ಸೀರೆ ಉಟ್ಕೊಂಡು ಎಷ್ಟು ಚಂದ ಕಾಣಕತ್ತಾರಲ್ಲ ಒಬ್ಬೊಬ್ಬರು. ಎಲ್ಲ ಆರತಿ ತಾಟ್ನೊಳಗೂ ಗುದ್ಲಿ ಮತ್ತು ತೇರು ಇರಲೇಬೇಕು. ಈಗ ನಾವು ಆರತಿ ಬೆಳಗುಣಂತ ಶೀಗವ್ಗೆ. ನಿಂದ್ರಲ್ಲಿ ಸುಮ್ಮನೆ ಈ ಕಡೆ ಹಾಡ್ರಿ. ಇಟ್ಟದಾರ ಇಷ್ಟು ದಿಮಾಕ್ ಮಾಡ್ತಾರೆ ಇವರು. ಈತ ನೋಡ್ರಿ ಕೂಲು ಗೋಲ, ಯು ಆರ್ ಬ್ಯೂಟಿಫುಲ್. ಅಗರಬತ್ತಿ ಹಚ್ಚ. ಅದು ಎಣ್ಣೆ ಉಂಡಿಲ್ಲ ನೋಡಿ, ಆ ಕಡೆ ಮುಂದೆ ತುದಿ ಅವು ಕಡ್ಲಿ ಬತ್ತಿ. ಸ್ವಲ್ಪ ಮುಖ ಹಿಂಗೆ ಮಾಡ್ರಿ, ಒಂದು ಸ್ವಲ್ಪ 3 ಜನ ನೋಡೋಣ. ಈ ಕಡೆ ಹೊಡ್ರಿ, ಈ ಕಡೆ ಹೊಡ್ರಿ. ಹಿಡ್ಕೊಳ್ರಿ ಅಲ್ಲೇ. ಆ ಕಡೆ ಒಬ್ರು ಅವ್ರಿಗೆ ಗೋಲು ಬೇಡ, ಅಲ್ಲೇ ಇರ್ಬೇಕು. ಗೌರಿ ಗೌರಿ ಗಾಣ ಗೌರಿ ಮ್ಯಾಣ ಗೌರಿ ಕುಂಕುಮ ಗೌರಿ ಕುದರಿ ಗೌರಿ ಅಣ್ಣನಂತ ಔರಿ ಕೋಲೌರಿ ಕೋ ತಮ್ಮನಂತ ತೌರಿ ಕೋಲ್ ತೌರಿ ಕೋ ನಿಲ್ಲ ನಿಲ್ಲ ಗೌರವ್ವ ಗೌರವ್ವ ನಿಲ್ಲಸ್ಗೊಂಬಿ ತರ್ಸೇನಿ ತರ್ಸೇನಿ ಅಶ್ವಿನ್ ಪಟ್ಲ ಉಡ್ಸೇನಿ ಉಡ್ಸೇನಿ ಹೋಗ್ಬಾರ ಗವರವ್ವ ಹೋಗ್ ನಿನ್ನ ತವರ ಮನೆಗೆ ಜಲ ಮೂಡಿ ಜಲಪಾತ್ರಿ ಪಾತ್ರಗ ಪಣಿವಾರ ಗೌರವನ ಮುತ್ತಿನ ಜನಿವಾರ ಗೌರ್ ಗೌರಂತ ಗಣಪತಿ ಅಂತ ಎತ್ತಿನ ಕೋಡಂತ ಮುತ್ತಿನ ಚಂಡಂತ ಚಿತ್ರಗೊಂಬೆ ಅಂತ ಬೆಳಗದರುತೆ ಎರಡ ಹೂವ ಚೆಲ್ಲೇನಿ ಎರಡ ಮೆಟ್ಲ ಹತ್ತೇನಿ ಏಕದರುತೆ ಗೌರಿ ಬೆಳಗದರುತೆ
ಸಕ್ಕರೆ ಆರತಿನ ಹುಣ್ಣಿಮೆ ದಿನ ಮತ್ತು ಪಾಡ್ಯ ದಿನ ಬೆಳಗ್ತೇವೆ. ಅದಕ್ಕಿಂತ ಮೊದಲು ಎಲ್ಲ ಆರತಿನೂ ಮಾಡ್ತೇವೆ ನಾವು. ಅಂದರೆ ಕಾಯಿಪಲ್ಯದ್ದು, ಹೂವಿಂದು, ಬೆಲ್ಲದ್ದು ಈ ಥರದ ಆರತಿಗಳನ್ನ ಬೆಳಗ್ತೀವಿ ಪ್ರತಿನಿತ್ಯ. ಈ ಶಿಗವ್ರ ಮೂರ್ತಿನೇನು ನೋಡಕತ್ತಿರಲ್ಲ, ಇದು ನಿಯರ್ಲಿ ಒಂದು 60 ವರ್ಷದ ಮೇಲ್ಪಟ್ಟಂಥ ಮೂರ್ತಿಗಳಿವು. ಕಿನ್ನಾಳದಾಗ ಮಾಡಿಸಿರುವಂಥ ಮೂರ್ತಿಗಳಿವು. ನಮ್ಮನೊಳಗೆ ಗೌರವನೂ ಇಡ್ತೇವೆ. ಗೌರವನ ಮೂರ್ತಿ ಮತ್ತು ಶಿಗವನ ಮೂರ್ತಿ ಎರಡು ಕಿನ್ನಾಳದೊಳಗೆ ಮಾಡಿಸಿದ್ದಾರೆ ನಮ್ಮ ಅಜ್ಜಾರು. ಸಕ್ರೆ ಆರತಿ ಒಳಗೆ ತೇರು, ಮಂಗ್ಯ, ಬಾತ್ಕೋಳಿ, ಕೋಳಿ, ಕಾರಂಜಿ, ಹೂವಿನ ಪಾಟ್, ಮಜ್ಜಿಗೆ ಕಟ್ಟಿಯೋ ಹೆಣ್ಮಗಳು ಹಿಂಗೆಲ್ಲ ಗೊಂಬೆ ಮಾಡಿರ್ತಾರೆ. ಗಟ್ಟಿ ಹಿಡ್ಕೋ. ಹಾಂ ಬೆಳಗಪ್ಪ ಬ್ಯಾಕ್ಗ್ರೌಂಡ್ ಮಸ್ತ್ ಐತೆ ನೋಡಿ, ಮಹಾನಂದ್ ಮಾತ್ರ. ನೀನು ಬೇಕಾ? ಹಿಡ್ಕೋ. ಇಷ್ಟ ಹಿಡ್ಕೋ. ನಾವು ಸಣ್ಣರಿದ್ದಾಗ ಆರತಿನ ಹಬ್ಬ ಮುಗಿ ಪುರ್ಸತ್ತಿರ್ಲಾರ್ದ ಖಾಲಿ ಮಾಡಿಬಿಡ್ತಿದ್ವಿ ತಿಂದು. ಆದರೆ ಇವಾಗ ತಿನ್ನೋಕಾಗ ಆಗಂಗಿಲ್ಲ, ಮತ್ತು ಈಗ ತಿನ್ನೋದು ಇಲ್ಲ ಹುಡುಗರು ಸಹಿತ ಕೊಟ್ರೆ. ನಾವು ಸಣ್ಣರಿದ್ದಾಗ ತೇರಿಗಾಗೆ ಜಗಳ ನಡೀತಿತ್ತು, ನನಗೆ ಬೇಕಂಥೇಳಿ. ಲಾಸ್ಟಿಗೆ ನಮ್ಮ ಅಣ್ಣನ ತೊಗೊತಿದ್ದ ನನ್ನ ತೇರು. ಹುಣ್ಣಿಮೆ ಮರುದಿನ ಆರತಿ ಎಲ್ಲ ಬೆಳಿಗ್ಗೆ ಆದಮೇಲೆ 9ರಿಂದ 10 ತನಕ ನಾವು ಓಣ್ಯಾನ ಹೆಣ್ಮಕ್ಳನ್ನೆಲ್ಲ ಕರೆದು ಶಿಗವನ್ನು ಕೈಲಾಸಕ್ಕೆ ಕಳಿಸ್ತೇವೆ ಶಿವನ ಜೊತೆ. ಸೂರ್ಯಾಡುವೆನ ಗೌರಮ್ಮನ ಮ್ಯಾಲೆ ಹೂವ ಸೂರ್ಯಾಡುವೆನ. ಮಕ್ಕೊಂಡಾರನ್ರಿ ಸಮ್ಮು? ಮಕ್ಕೊಂಡಾರಿಲ್ಲ ಬರ್ತಿತ್ತು ಅಂತೀನಿ. ಈಗ 7 ಮಕ್ಕಳೊಳಗೆ 2 ಮಕ್ಕಳನ್ನಷ್ಟು ಉಳಿಸ್ಕೊಂಡು 5 ಮಕ್ಕಳನ್ನ ನಾವೀಗ ಬಾವಿಗೆ ಕಳಿಸ್ತೀವಿ. ಇದನ್ನು ಶಿಗವನ್ ಕಳಿಸೋದು ಅಂತ ಹೇಳ್ತೀವಿ. ಮೊದಲೆಲ್ಲ ನಮ್ಮೂರಾಗ ಹನುಮಪ್ಪನ ಗುಡಿ ಬಾವಿ ಇರ್ತಿತ್ತು, ನಾ ಸಣ್ಣಕ್ಕಿದ್ದಾಗ ಅಲ್ಲಿ ಕಳಿಸ್ತಿದ್ವಿ. ಈಗ ಅದು ಹನುಮಪ್ಪನ ಗುಡಿ ಬಾವಿ ಮುಚ್ಚೈತಿ, ಹಾಗಾಗಿ ನಾವು ಬನಶಂಕರಿ ಗುಡಿ ಬಾವಿಗೆ ಹೋಗ್ತೇವೆ. ಶಿಗವನ್ನ ಗೌರವನ್ನ ಇದೇ ಬಾವಿಗೆ ಕಳಿಸ್ತಾರೆ ಎಲ್ಲರೂ. ಸುಣ್ಣ ಮತ್ತು ಮಣ್ಣಿನಿಂದ ಮಾಡಿರುವಂತಹ ಗೊಂಬೆಗಳನ್ನು ಹಾಕ್ತೀವಿ, ಜೊತೆಗೆ ಒಂದಿಷ್ಟು ಹೂವುಗಳನ್ನು ಹಾಕ್ತೀವಿ. ಅದರ ಹೊರತಾಗಿ ಇಲ್ಲಿ ಯಾವುದೇ ಪ್ಲಾಸ್ಟಿಕ್ಕನ್ನು ಮತ್ತೊಂದು ಹಾಕಂಗಿಲ್ಲ. ನೀರು ಇಲ್ಲದೆ ಇರುವಂಥ ಬಾವಿ, ಚುಮ್ಮರಿ ಡಾಣಿ ಒಡೆದಿರುವಂಥ ಕಾಯಿನ ಪಳಾರ ಮಾಡಿ ಎಲ್ಲರಿಗೂ ಹಂಚ್ತೇವೆ. ಶಿಗವನ್ ಕಳಿಸಿ ಮನೆಗೆ ಬರುತ್ತಿಲ್ಲ ಅಂದ್ರೆ 11ರಿಂದ 11:30 ಆಗೇ ಬಿಡ್ತೈತಿ. ನನ್ನ ಇನ್ಸ್ಟಾಲ್ ID ಬಂದು ಲಕ್ಕಿಲಿ ಲಕ್ಷ್ಮಿ ಅಂತ. ಇನ್ನೂ ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡಿರಿ. ನಮ್ಮ ಶಿಗೆ ಹುಣ್ಣಿಮೆ ಹೆಂಗೆ ಮಾಡ್ತೀವಿ ಅಂತ ನೋಡಿದ್ರಿ. ನಿಮ್ಮ ಶಿಗೆ ಹುಣ್ಣಿಮೆನ ಹೆಂಗೆ ಮಾಡ್ತೀರಿ ಅಂತ ಹೇಳಿ ಕಾಮೆಂಟ್ ಮಾಡಿರಿ ನಂಗೆ.